ಮನೆಯಿಂದ ಹೊರತು ಅರ್ಧ ದಾರಿ ಬರೋವರೆಗೂ ಚೆನ್ನಾಗೇ ಇದ್ರಿ. ಆಮೇಲೆ ನಿಮ್ಗೆ ಯಾರೋ ಕಾಲ್ ಮಾಡಿದ್ರು, ನೀವು ಕಾರ್ ಇಳ್ದು ಹೋದ್ರಿ. ಅವಾಗಿಂದ ಈಗ ಆಡ್ತಿದ್ದೀರಾ ಅಂಕಲ್. ಹೇಳಿ ಅಂಕಲ್, ಅಂತದ್ ಏನಾಯ್ತು? ನೀನ್ ತುಂಬಾ ಒಳ್ಳೆ ಹುಡುಗಿ ನಕ್ಷತ್ರ. ನಿನ್ ಮನಸ್ಸಲ್ಲಿ ಯಾವ ಕಪಟ ಇಲ್ಲ, ನಾಟಕ ಇಲ್ಲ, ಭೇದ ಇಲ್ಲ. ನೀನೊಂದು ಮಗು ತರ. ನಿನ್ನಂತ ಹುಡುಗಿಗೆ ಯಾರಾದ್ರೂ ಮೋಸ ಮಾಡಿದ್ರೆ, ನೋವು ಮಾಡಿದ್ರೆ ಅವ್ರನ್ನ ದೇವ್ರು ಕ್ಷಮಿಸಲ್ಲ. ಜಾಸ್ತಿ ಕುಡ್ದಿದ್ದೀರಲ್ವಾ, ಅದಕ್ಕೆ ಏನೇನೋ ಮಾತಾಡ್ತಿದ್ದೀರಾ. ಇವಾಗ ಸುಮ್ಮನೆ ಬನ್ನಿ, ಇಲ್ಲ ಅಂದ್ರೆ ನಾನು ಆಂಟಿನ ಕರಿತೀನಿ. ಅಂಕಲ್ ಬನ್ನಿ ಅಂಕಲ್. ಒಂದ್ ವೇಳೆ ನಮ್ಮ ಮನೆಯವರಿಂದಾನೇ ನಿನಗೆ ನೋವು ಆದ್ರೆ, ಮೋಸ ಆದ್ರೆ ನಮ್ಮನ್ನೆಲ್ಲ ಕ್ಷಮಿಸ್ತೀಯ ಅಲ್ವಾ ಪುಟ? ಯಾಕೆಂದ್ರೆ ನಿನ್ನಂತ ಒಳ್ಳೆ ಮನಸ್ಸಿರೋ ಹುಡುಗಿ ಶಾಪ ಕೊಟ್ರೆ ನಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ಈ ಮನೆಯವರಿಂದ ನನಗ್ ನೋವಾಗೋದಾ? ಅದು ಸಾಧ್ಯನೇ ಇಲ್ಲ. ಎಲ್ಲೋ ಬೀದಿಲಿರ್ಬೇಕಾದವನ್ನ ಕರ್ಕೊಂಡ್ ಬಂದು ಒಳ್ಳೆ ರಾಣಿ ತರ ನೋಡ್ಕೋತಿದ್ದೀರಾ. ಅಷ್ಟು ಸಾಲದು ಅಂತ ಇಷ್ಟೊಂದು ಪ್ರೀತಿ ಕೊಡ್ತಿದ್ದೀರಾ. ನನ್ ಉಸಿರಿರೋ ತನಕ ನಾನ್ ನಿಮಗ್ ಋಣಿಯಾಗಿರ್ತೀನಿ. ದೇವ್ರ ನೀವು, ದೇವ್ರಿಗೆ ಯಾರಾದ್ರೂ ಶಾಪ ಕೊಡ್ತಾರ? ವೆಲ್ಕಮ್ ಮೇಡಮ್. ವಾಟ್ಸ್ ದಿಸ್? ನಿಮಗೋಸ್ಕರ ಅರೇಂಜ್ ಮಾಡಿರೋದು. ನೀವು ಬಂದ ತಕ್ಷಣ ಇದು ಕೊಟ್ಬಿಟ್ಟು ವೆಲ್ಕಮ್ ಮಾಡಿ ಅಂತ ಸಾರ್ ಹೇಳಿರೋದು. ಪ್ಲೀಸ್. ಬನ್ನಿ. ಭೂಪತಿಯಲ್ಲಿ ನಿಮ್ಗೋಸ್ಕರ ಆ ಕಡೆ ದಡದಲ್ಲಿ ಕಾಯ್ತಾ ಇದಾರೆ, ನೀವು ಬನ್ನಿ.
ಭೂಪತಿ ಭೂಪತಿ ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಅಲ್ಲಿಂದ ಇಲ್ಲಿಗೆ ಬರ್ಬಾರ್ದ? ಅಂಡ್ ನೀವ್ ಹೇಳಿದ ತಕ್ಷಣ ನಾನು ಹಾಗೆ ಬಂದಿದ್ದೀನಿ, ರೆಡಿ ಕೂಡ ಆಗಿಲ್ಲ ನಿಮ್ಮನ್ನ ವೇಟ್ ಮಾಡಿಸ್ಬಾರ್ದು ಅಂತ. ಬಟ್ ಇಟ್ಸ್ ಬ್ಯೂಟಿಫುಲ್ ಭೂಪತಿ, ಅಲ್ಲಿಂದ ಇಲ್ಲಿವರೆಗೂ ಬಂದಿತ್ತು ಸಾರ್ಥಕ ಆಯ್ತು. ಜಾಗ ತುಂಬಾನೇ ಚೆನ್ನಾಗಿದೆ, ಇಟ್ಸ್ ಬ್ರೆತ್ ಟೇಕಿಂಗ್. ಅಲ್ವಾ? ಇವತ್ತು ನಾನ್ ಕೊಡೋ ಸರ್ಪ್ರೈಸು ಹಾಗೆ ಇರುತ್ತೆ. ಬ್ರೆತ್ ಟೇಕಿಂಗ್, ಐ ಮೀನ್ ಉಸಿರೇ ನಿಂತೋಗ್ಬೇಕು. ವಾವ್, ಅಮೇಝಿಂಗ್ ಭೂಪತಿ. ನನ್ಗೋಸ್ಕರ ನೀವ್ ಇದನ್ನೆಲ್ಲ ಮಾಡ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬಟ್ ನೀವ್ ಇದನ್ ಯಾಕೆ ಕೊಟ್ರಿ ಅಂತ ಗೊತ್ತಾಗಲ್ಲ. ನಾರ್ಮಲಿ ಎಲ್ರು ರೋಸ್ ಕೊಟ್ಟು ಇಲ್ಲ ಫ್ಲವರ್ಸ್ ಕೊಟ್ಟು ವೆಲ್ಕಮ್ ಮಾಡ್ತಾರೆ, ನೀವು ಕ್ಯಾಕ್ಟಸ್ ಕೊಟ್ಟು ವೆಲ್ಕಮ್ ಮಾಡಿದೀರಾ. ನಾರ್ಮಲ್ ಇಸ್ ಬೋರಿಂಗ್ ಶ್ವೇತಾ, ಇದು ಸ್ಪೆಷಲ್ ಇರ್ಲಿ ಅಂತ. ಯಾರಿಗೆ ಯಾವ್ದನ್ ಕೊಟ್ರೆ ಸೂಟ್ ಆಗುತ್ತೋ ಅದನ್ ಕೊಟ್ರೇನೆ ಚೆನ್ನಾಗಿರತ್ತೆ ಅಲ್ವಾ? ವಾಟ್? ಐ ಮೀನ್ ನನ್ ಹುಡುಗಿ ಹೂ ತರ ನಾಜೂಕೇನಲ್ಲ, ಕಳ್ಳಿ ಇದ್ದಾಗೆ. ಐ ಮೀನ್ ಕ್ಯಾಕ್ಟಸ್ ಶಾರ್ಪ್ ಹಾರ್ಡ್, ಮುಟ್ಟಿದ್ರೆ ಚುಚ್ಚೇ ಬಿಡುತ್ತೆ. ತುಂಬಾ ಹುಷಾರಾಗಿರ್ಬೇಕು ನಿಮ್ ಹತ್ರ. ಎಲ್ರೂ ಹೂ ಕೊಡ್ತಾರೆ, ನಾನು ಇದನ್ ಕೊಡೋಣ ಅನ್ಕೊಂಡೆ. ಯಾಕೆ ಇಷ್ಟ ಆಗ್ಲಿಲ್ವಾ? ಇಟ್ಸ್ ವಿಯರ್ಡ್, ಬಟ್ ಒಂಥರ ಚೆನ್ನಾಗಿದೆ ನಿಮ್ಮ ಐಡಿಯಾ, ಡಿಫ್ರೆಂಟ್ ಆಗಿದೆ, ನಂಗೆ ಇಷ್ಟ ಆಯ್ತು. ರಿಯಲಿ ಶ್ವೇತಾ, ಇನ್ನೂ ಸುಮಾರಿದೆ. ಅವಾಗ್ಲೂ ಇದೇ ರೀತಿ ಅಂತೀರಾ? ನೋಡೋಣ. ಆಕ್ಚುಲಿ ಇವತ್ತಿನ ಪ್ಲಾನ್ ಏನು? ಪ್ಲಾನ್ ಸುಮಾರು ಬಾಕಿ ಇದೆ. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಸಿಗ್ತಾ ಹೋಗುತ್ತೆ. ಶಾಕ್ ಮೇಲೆ ಶಾಕ್ ತಗೊಳ್ತಾ ನೀವು ಕೂರ್ಬೇಕು. ಸ್ಪೆಷಲಿ ಎಂಡಿಂಗ್ ನ ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ. ನನ್ಗೆ ಎಕ್ಸೈಟ್ಮೆಂಟ್ ತಡಿಯಕ್ ಆಗ್ತಿಲ್ಲ. ನನಗೂ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ ಶ್ವೇತಾ. ಕಂಫರ್ಟಬಲ್ ಆಗಿರಿ. ಇಲ್ಲೆಲ್ಲ ಸುತ್ತಮುತ್ತ ನೋಡ್ತಾ ಎಂಜಾಯ್ ಮಾಡಿ. ನಾನು ಆ ಕಡೆ ಇರ್ತೀನಿ, ಬೇಗನೂ ಬಂದ್ಬಿಡಿ. ಸರ್ಪ್ರೈಸ್ ಮಿಸ್ ಮಾಡ್ಕೋಬಾರ್ದಲ್ವಾ? ಅಲ್ಲಿರ್ತೀನಿ, ಬನ್ನಿ.
ಹಲೋ. ಇದು ಶ್ವೇತಾ ಅವರಲ್ವಾ? ಹಾ ಹೇಳಿ. ಮೇಡಮ್, ನಾನು ರಮೇಶ್ ಅಂತ. ಅದೇ ಮದುವೆ ಕಾರ್ಡ್ ಪ್ರಿಂಟ್ ಹಾಕ್ಸಕ್ ಕೊಟ್ಟಿದ್ರಲ್ಲ, ಅಲ್ಲಿಂದ. ಎಲ್ಲ ಓಕೆ ಆಯ್ತಲ್ಲ, ಡಿಸೈನ್ಸ್ ಕೂಡ ಫೈನಲ್ ಆಯ್ತು, ಮತ್ತ್ಯಾಕೆ ಕಾಲ್ ಮಾಡಿದ್ದೀರಾ? ಅಲ್ಲ ಮೇಡಮ್, ನಿಜವಾಗ್ಲೂ ಪ್ರಿಂಟ್ ಮಾಡಬೇಕಾ? ವಾಟ್ ಯು ಮೀನ್? ಪ್ರಿಂಟ್ ಮಾಡಿ ಅಂತ ಕೊಟ್ಮೇಲೆ ನಿಮ್ದೇನು? ಹಂಗಲ್ಲ ಮೇಡಮ್, ಈ ಈ ಮದುವೆ ನಿಜವಾಗ್ಲೂ ನಡೆಯತ್ತಾ ಅಂತ. ವಾಟ್? ಮದ್ವೆ ನಡೆಯುತ್ತಾ ಅಂದ್ರೆ ಸುಮ್ನೆ ಕಾರ್ಡ್ ಪ್ರಿಂಟ್ ಮಾಡ್ಸಕ್ಕೆ ನಮ್ಗೇನ್ ತಲೆ ಕೆಟ್ಟಿದ್ಯಾ? ನೀವ್ ಇದೇ ತರ ಸಿಲಿ ಆಗಿ ಆಡ್ತಿದ್ರೆ ನಿಮ್ಗೆ ಆರ್ಡರ್ ಕ್ಯಾನ್ಸಲ್ ಮಾಡಿ ಬೇರೆಯವ್ರಿಗೆ ಕೊಡ್ತೀವಿ. ಅವಾಗಲೇ ಭೂಪತಿ ಸರ್ ಕಾಲ್ ಮಾಡಿದ್ದೆ, ಅದೇ ಫೈನಲ್ ಆಗಿ ಡಿಸೈನ್ ಓಕೆ ಮಾಡಿ ಅಂತ. ಅವರು ಮದುವೆ ನಡೆಯೋದೇ ಡೌಟು, ಇನ್ನು ಕಾರ್ಡೆಲ್ಲ ಏನು ಬೇಡ ಅಂದರು. ಅದಕ್ಕೆ ನಿಮ್ಮನ್ನ ಸ್ತಿ ಕೇಳೋಣ ಅಂತ ಕಾಲ್ ಮಾಡಿದೆ ಮೇಡಮ್. ಏನು? ಭೂಪತಿ ಮದ್ವೆ ನಡೆಯೋ ಡೌಟ್ ಅಂದ್ರ? ಹ್ಞೂ ಮೇಡಮ್, ಅವರೇ ಹಾಗಂದ್ರು. ನೋ ನೋ ನೋ, ಈ ಮದ್ವೆ ನಡೆಯುತ್ತೆ. ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ದೂರ ಪ್ರಯಾಣ ಬೇಡ. ನೀವು ಪ್ರೀತಿಸಿದವರಿಂದಲೇ ಅನಿರೀಕ್ಷಿತ ಆಘಾತ ಹಾಗೂ ಅಪಾಯದ ಸೂಚನೆ. ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ಇಷ್ಟು ಸಣ್ಣ ಗಾಳಿ ಬರ್ತಿದೆ, ಆದ್ರೂ ಇಷ್ಟೊಂದು ಬೆವರ್ತಿದ್ದೀರಲ್ಲ, ಯಾಕೆ ಶ್ವೇತಾ? ಅಷ್ಟು ದೂರದಿಂದ ನಡ್ಕೊಂಬಂದ್ರಲ್ಲ, ಅದಕ್ಕೆ ಇರ್ಬೇಕು. ಸರಿ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಹಚ್ಕೊಳ್ಳೋಣ. ನಾನು ಒಂದೊಂದ ಕೊಡ್ತಾ ಹೋಗ್ತಿರ್ತೀನಿ, ನೀವು ಶಾಕ್ ತಗೊಳ್ತಾ ಹೋಗಿ. ರೆಡಿನಾ? ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ನಡೀರಿ. ಬನ್ನಿ ಶ್ವೇತಾ.